ಇಲ್ಲ ಇದೆಲ್ಲ ಇರ್ಲಿ. ಜಯಚಂದ್ರ ಅವ್ರದ್ದು ಒಂದು ಹೇಳಿದೀನಿ, ಈಗ ಅದಿರ್ಲಿ. ಇದು ಯಾತಕ್ಕೆ ಇವತ್ತು ನಿಮಗೆ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದ್ರೆ 29 ವರ್ಷ ಆಗಿದೆ ಈ ನೈಸ್ ಕಂಪನಿಯ ವಿಷಯದಲ್ಲಿ. ಬಹುಶಃ ನಾನು ಜೂನ್ ತಿಂಗಳಿನಲ್ಲಿ 2006 ನಾನು ಮುಖ್ಯಮಂತ್ರಿ ಇದ್ದಾಗ 6/6/2006 ವಿಧಾನಸಭೆ ಕಲಾಪದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಕ್ಯಾಬಿನೆಟ್ನಲ್ಲಿ ಇದನ್ನ ಸ್ಕ್ರಾಪ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ ಈ ಪ್ರಾಜೆಕ್ಟ್ ಅವತ್ತೇ ನಾನು 2006. ಆದರೆ ಕೋಯಲೇಷನ್ ಗೌರ್ಮೆಂಟ್ ಇದ್ದಿದ್ದರಿಂದ ನಾನು ಅದನ್ನ ಜಾರಿಗೆ ತರಲಿಕ್ಕೆ ಆಗಲಿಲ್ಲ. ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೇನೆ 6/6/2006 ಫೈನಲ್ ಆಗಿ ನಾನು ಉತ್ತರ ಕೊಡಬೇಕಾದ್ರೆ 224 ಸದಸ್ಯರಿಗೂ ನಾನು ಮನವಿ ಮಾಡ್ತೇನೆ, ನೀವು ಇಲ್ಲಿ ತೀರ್ಮಾನ ಮಾಡಿ ಇವತ್ತು ಈ ಪ್ರಾಜೆಕ್ಟ್ ಬೇಕೋ ಬೇಡವೋ ಅಂತಕ್ಕಂಥ ನಿರ್ಧಾರ ಮಾಡಿ ಇವತ್ತು ತೀರ್ಮಾನ ಮಾಡಿದ್ರೆ, ಸ್ಕ್ರಾಪ್ ಮಾಡಿದ್ರೆ ಇಲ್ಲಿ ಬರ್ತಕ್ಕಂಥ ಆದಾಯದಲ್ಲಿ ನಾವು ಈ ಲ್ಯಾಂಡನ್ನೆಲ್ಲ ವಾಪಸ್ ಕೊಡೋದು ಮಾಡಿದ್ರೆ ರೈತರ ಸಾಲ ಮನ್ನಾ, ಬೆಂಗಳೂರು ನಗರಕ್ಕೆ 15,000 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಗೆ ಕಾರ್ಯಕ್ರಮ, ಇದೆಲ್ಲವನ್ನ ವಿಧಾನಸಭೆ ಕಲಾಪದಲ್ಲಿ ನಾನು ಚರ್ಚೆ ಮಾಡಿದ್ದೇನೆ 2006. ಸನ್ಮಾನ್ಯ ದೇವೇಗೌಡರು ನಿರಂತರವಾಗಿ ಯಾವ ಒಂದು ಪ್ರಾಜೆಕ್ಟು ಇವರಿಂದಲೇ ಪ್ರಾರಂಭ ಆಗಬೇಕು ಅಂತ ಮಾಡಿದ್ದು. ಅದಕ್ಕೆ ಹೇಳ್ತಾರೆಲ್ಲ ಇವರೆಲ್ಲ ಇದು ದೇವೇಗೌಡರ ಕೂಸು ಅಂತಾರೆ. ಬಹಳ ಜನ ಮಾತನಾಡಿದ್ದಾರೆ. ದೇಶಪಾಂಡೆ ಅವರು ಏನ್ ಹೇಳಿದ್ದಾರೆ ಅದೆಲ್ಲ ಕಟ್ಟಿಂಗ್ಗಳು ಇಟ್ಕೊಂಡಿದ್ದೇನೆ, ಎಲ್ಲ ಇದೆ. ಇವತ್ತು ಈ ಒಂದು ಪ್ರಾಜೆಕ್ಟ್ನ ಹೆಸರಿನಲ್ಲಿ ಯಾರ್ಯಾರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಬೇಕಾದಂಗೆ ರೈತರ ಭೂಮಿನ ನನಗೆ ಬೇಕು ಅಂತ ಹೇಳಿ, ಭೂಮಿ ಬೇಕು ಅಂತ ಹೇಳಿ ವಶಪಡಿಸ್ಕೊಳ್ತಕ್ಕಂಥ ಸರ್ಕಾರದಲ್ಲಿ ಒಂದು ವಿಷಯವನ್ನ ನಿಮ್ ಗಮನಕ್ಕೆ ತರಲೇಬೇಕು ನಾನು. ಯಾಕೆ ಅಂದ್ರೆ ಯಾತಕ್ಕೆ ಈ ರೀತಿ ಆಗ್ತಾ ಇದೆ, ಯಾತಕ್ಕೆ ಇವೆಲ್ಲ ಆಗ್ತಾ ಇರೋದು? ಇಲ್ಲಿ ಇವರಿಗೆ ಇಷ್ಟ ಬಂದಾಗೆ ಮಾಡ್ಕೊಂಡಿರ್ತಕ್ಕಂಥದ್ದು ಹೇಳ್ತೀನಿ. ಇಲ್ಲಿ ಹೊಸಕೆರೆಹಳ್ಳಿ, ಅವತ್ತು ವೀರಭದ್ರ ನಗರ ಹೊಸಕೆರೆಹಳ್ಳಿ ಭಾಗದಲ್ಲಿ ಇದೇ ಪೊಲೀಸ್ನ ಕಳಿಸಿ ಸರ್ಕಾರ ಮನೆಗಳನ್ನೆಲ್ಲ ಬುಲ್ಡೋಸ್ ಮಾಡಿದ್ರು. 20-30 ಸೈಟಲ್ಲಿ ಮನೆ ಕಟ್ತಕ್ಕಂಥವ್ರನ್ನ ಅವ್ರನ್ನೆಲ್ಲ ಒಕ್ಕಲೆಪ್ಸಿದ್ರು. ನನಗೆ ಆ ಭೂಮಿ ಬೇಕು ಅಂತ ಕೇಳ್ದಂಗೆ ಸ್ವೇಚ್ಛಾಚಾರ ಮಾಡಿಕೊಟ್ರು ಹಿಂದೆ ಇದ್ದಂಥ ಸರ್ಕಾರಗಳು. ಇವತ್ತು ಅಟ್ಲೀಸ್ಟ್ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಬಂದಿದೆಯಲ್ಲ, ಈ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ, ಏನ್ ತೀರ್ಮಾನ ಮಾಡ್ತೀರಿ? ಇವತ್ತು ನಿಮ್ಮ ಸರ್ಕಾರದಲ್ಲಿ ಹೇಳಿದ್ರಿ, ಯಾರಾದರೂ 1 ನಯಾ ಪೈಸಾ 1 ರೂಪಾಯಿ ನಿಮ್ಮ ಹತ್ರ ಲಂಚ ಕೇಳಿದ್ರೆ ಫೋನ್ ಮಾಡಿ ಅಂತ ಹೇಳಿದ್ರು. 1 ರೂಪಾಯಿ ಲಂಚ ಕೇಳಿದ್ರೆ ಫೋನ್ ಮಾಡಕ್ ಹೇಳಿದ್ರಲ್ವಾ ಮುಖ್ಯಮಂತ್ರಿಗಳು? ಇದಕ್ಕಿಂತ ಬೇಕಾ ಭ್ರಷ್ಟಾಚಾರ? ಇದಕ್ಕಿಂತ ಬೇಕಾ ದರೋಡೆ ನಡೆದಿರೋದು? ಏನ್ ಮಾಡ್ತೀರಿ? ಉತ್ತರ ಕೊಡಿ ನಮಗೆ. ಇವತ್ತು ಸರ್ಕಾರ ಹೈಕೋರ್ಟ್ ಹೇಳಿದೆ, ಇವತ್ತು ಟೋಲ್ನ ಇವತ್ತು ಏನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ನಿಲ್ಲಿಸಬೇಕು ಅಂತ ಹೇಳಿ ಇಲ್ಲಿಗೆಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಟೋಲ್ ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನ ಮಾಡ್ತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಒಂದು ಲೆಟರ್ ಬರೀತೀನಿ, ಇವತ್ತು ನಿಮ್ ಮುಂದೆ ಹೇಳ್ತಾ ಇದ್ದೇನೆ. ಇದೆಲ್ಲವನ್ನ ಇಟ್ಟು ಈ ಸರ್ಕಾರಕ್ಕೊಂದು ಗಡುವು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಇನ್ನೆಷ್ಟು ವರ್ಷ ಈ ರೀತಿ ರಾಜ್ಯ ಲೂಟಿ ಆಗಬೇಕು? ಇವತ್ತು ಹೊಸಕೆರೆಹಳ್ಳಿ ಟೋಲ್ ಇದೆಯಲ್ಲ, ಅಲ್ಲಿ ಬಡವರ ಮೇಲೆ ಒಕ್ಕಲೆಬ್ಬಿಸ್ತೀರಿ. ಆದರೆ ಅಲ್ಲಿ ಒಂದು ಶೋಭಾ ಡೆವಲಪರ್ಸ್ ಅಲ್ಲಿ ಒಂದು ಅರ್ಜಿ ಬರೀತಾನೆ, ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ನವರಿಗೆ ನಮಗಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕೆ NOC ಕೊಡಿ ಅಂತೇಳಿ. ಇಲ್ಲಿ NOC ಕೊಡ್ತಾರೆ. ಇವರ ಅಪ್ಪೊಂದು ಆಸ್ತಿ ನಂದಿ ಕಾರಿಡಾರ್ ನಂದು. ಇವಂತ NOC ತಗೊಂಡು ಈ ಶೋಭಾ ಡೆವಲಪರ್ಸ್ ಕಟ್ತಾವ್ರಲ್ಲ, ಯಾರ ಜಾಗ ಅದು? ಯಾರು ತೋರಿಸ್ಕೊಂಡಿದ್ದಾರೆ? ಯಾರ ಜಾಗ ಅದು ಹೇಳ್ಬೇಕು ಇವತ್ತು ಮುಖ್ಯಮಂತ್ರಿಗಳು. ಶೋಭಾ ಡೆವಲಪರ್ಸ್ಗೂ ನಿಮಗೂ ಸಂಬಂಧ ಇದೆ. ಅದು ಹೇಗೆ ಬಡವರ ಜಮೀನ ಕಿತ್ಕೊಂಡಿದ್ದೀರಿ? ಒಂದು ಸಣ್ಣ ಜಾಗಗಳು 4,000 ಜನಕ್ಕೆ ಸೈಟ್ ಕೊಟ್ಟಿಲ್ಲ, ಕೊಡ್ತೀನಿ ಅಂತ ಹೇಳಿ, ಆಲ್ಟರ್ನೇಟ್ ಸೈಟ್ ಕೊಡ್ತೀವಿ ಅಂತ ಹೇಳಿ 4,000 ಕುಟುಂಬಕ್ಕೆ ಸೈಟ್ ಕೊಟ್ಟಿಲ್ಲ. 100 ಜನದ ಭೂಮಿಗಳನ್ನ 100 ವರ್ಷ ಬದುಕಿರ್ತಕ್ಕಂಥವ್ರು ಅವ್ರ ಭೂಮಿಗಳನ್ನ ಇವತ್ತು ಯಾವ ರೀತಿ ನಾವು ವಶಪಡಿಸ್ಕೊಂಡಿದ್ದೀರಿ? ಆ ಒಂದು ಭೂಮಿ ವಶಪಡಿಸ್ಕೊಂಡಾಗ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ, ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ಹೋಗಿರ್ತಕ್ಕಂಥದ್ದು ಬರೆದಿದ್ರಿ ಪತ್ರಿಕೆಯಲ್ಲಿ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರೆ, ಪ್ರಾಣ ಹೋದ್ರು ಸರಿ. ಇಲ್ಲಿ
ಹಿಂದೆ ಜಮೀನುದಾರರಾಗಿ ಬಾಳಿದವರಿಗೆ ಈಗ ಅವರ ಹೆಣ ಉಳಲು 3 ಅಡಿ ಜಾಗವೂ ಇಲ್ಲ. ಪೂರ್ವಿಕರ ಸಮಾಧಿಗಳನ್ನು ಕಿತ್ತೊಗೆದು ಅಲ್ಲಿ ಪೆಟ್ರೋಲ್ ಪಂಪ್ಗಳನ್ನು ನಿಲ್ಲಿಸಲಾಗಿದೆ ಮರಣ ಶಾಸನದಂತೆ ಅಂತ ಹೇಳ್ತಾರೆ. ಇಲ್ಲಿ 150 ಎಕರೆ ಲ್ಯಾಂಡು ಅವ್ರ ಜಮೀನು ಕಿತ್ಕೊಂಡು ಅವ್ರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಯ್ತಾರೆ. ಇಲ್ಲಿ ಹಲವಾರು ವೀರಭದ್ರ ನಗರ, ಪ್ರಮೋದ್ ಲೇಔಟು, ಬಾಗೇಗೌಡ ಬಡಾವಣೆ, ರೆಡ್ಡಿ ಬಡಾವಣೆ ಇಲ್ಲೆಲ್ಲ ನೈಸ್ನವ್ರು ಆವರಿಸ್ಕೊಂಡು ಆ ರೈತರನ್ನೆಲ್ಲ ಒಪ್ಕಲಿಸಿದ್ರಲ್ಲ, ಅದು ನಿಮಗೆ ಭೂಮಿ ಬೇಕಾಯ್ತು. ಇಲ್ಲಿ ನೈಸ್ ನಾನು ಕೊಡ್ತೇನೆ, NOC ನನಗೆ ಭೂಮಿ ಬೇಡ ನೀವು ತಗೊಳ್ಳಿ ಅಂತ ಹೇಳಿ ಡಿನೋಟಿಫಿಕೇಶನ್ ಮಾಡ್ಬಿಟ್ರು ಜೈಲಿಗೆ ಹೋಗ್ತಾರಂತೆ. ಮೊನ್ನೆ ಮುಖ್ಯಮಂತ್ರಿ ಹೇಳ್ತಿದ್ರಲ್ವಾ ಬಿಡದಿ ವಿಷಯದಲ್ಲಿ. ಇದು ಶೋಭಾ ಡೆವಲಪರ್ಸ್ಗೂ ಯಾರಿಗೂ ಅಗ್ರಿಮೆಂಟ್ ಆಗಿರೋದು ಬಿಲ್ಡಿಂಗ್ ಕಟ್ಟಕ್ಕೆ ಹೇಳ್ತಾರ ಮುಖ್ಯಮಂತ್ರಿಗಳು. ಇದು ಏನ್ ನಡೆದಿದೆ, ಇದಕ್ಕೋಸ್ಕರಲೇ ಇವತ್ತು ಹೈಕೋರ್ಟ್ ಆದೇಶ ಏನಿದೆ, ಹಲವಾರು ಫೈಂಡಿಂಗ್ಸ್ ಏನು ಕೊಟ್ಟಿದ್ದಾರೆ. ಆ ಫೈಂಡಿಂಗ್ಸ್ ನ ಮೇಲೆ ಈ ಸರ್ಕಾರ ಏನ್ ತೀರ್ಮಾನ ಮಾಡ್ತೀರಿ, ಇನ್ನೂ ಎಷ್ಟು ವರ್ಷ ಬೇಕು? ದೇಶದಲ್ಲಿ ದೊಡ್ಡ ಸ್ಕ್ಯಾಮ್ ಅಂತಾರೆ. ಅವ್ರು ಹೇಳ್ತಾರೆ ಯಾವುದಾದ್ರೂ ತನಿಖೆ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದು. ಹಲವಾರು ಅವ್ರು ಹೇಳ್ತಾರೆ ಜಡ್ಜ್ಮೆಂಟ್ ನಲ್ಲಿ ಹಲವಾರು ಸಮಿತಿಗಳನ್ನ, ಕ್ಯಾಬಿನೆಟ್ ಉಪಸಮಿತಿಗಳನ್ನು ಮಾಡಿದ್ರು, ಆದ್ರೆ ಯಾವುದು ಉಪಯೋಗ ಬರಲಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ ರೀತಿ ಈ ಒಂದು ಕಂಪನಿಯ ವಿಷಯದಲ್ಲಿ ನಾನು ಸರ್ಕಾರಕ್ಕೆ ಕೇಳ್ತೀನಿ, ಯಾವಾಗ ಟೋಲ್ ಕಲೆಕ್ಷನ್ ನಿಲ್ಲಿಸ್ತೀರಿ? ಈ ಕಂಪನಿ 111 ಕಿಲೋಮೀಟರ್ ಮಾಡಲೇ ಇಲ್ಲ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಹೋಗಿ ಹೇಳ್ತಾನೆ ಕೇವಲ 5 ಕಿಲೋಮೀಟರ್ ರಸ್ತೆ ಆಗಿದೆ. ಇದನ್ನ ಸರ್ಕಾರದ ಅಧಿಕಾರಿ ಇವತ್ತು ಕೋರ್ಟ್ ಮುಂದೆ ಹೇಳಿರ್ತಕ್ಕಂಥದ್ದೇನಿದೆ, ಮುಖ್ಯ ಕಾರ್ಯದರ್ಶಿ 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಪೈಕಿ ಕೇವಲ 5 ಕಿಲೋಮೀಟರ್ ಮಾತ್ರ ನಿರ್ಮಾಣವಾಗಿದೆ ಎಂಬುದನ್ನು ಒಪ್ಪಿಕೊಂಡಿರುವ ಪ್ರಮಾಣ ಪತ್ರವನ್ನು 28 ಜುಲೈ 26 ಅಂದರೆ ತೀರ್ಪು ಪ್ರಕಟವಾಗುವ ಒಂದು ದಿನ ಮೊದಲು ಪ್ರಸ್ತುತ ಸರ್ಕಾರದ ಅವಧಿಯಲ್ಲಿದ್ದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅಂಜುಮ್ ಪರ್ವೇಜ್ ಅವರು ಸಲ್ಲಿಸವರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.